ಕಳೆದ ಕೆಲವು ದಿನಗಳಿಂದ ದಾವಣಗೆರೆಯಲ್ಲಿ ಕೆಲವು ಮುಖಂಡರು ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ, ಕೆಲವು ಮುಖಂಡರು ಚಿತ್ರದುರ್ಗ ಜಿಲ್ಲೆಗೆ ಕುಡಿಯೋ ನೀರನ್ನು ಕೊಡೋದಲ್ಲ ಅಂಥೇಳಿ ಹೋರಾಟ ಮಾಡ್ತಕ್ಕಂಥದ್ದನ್ನು ನೋಡಿದೆ. ಯಾರೂ ಕೂಡ ತಿನ್ನೋ ಅನ್ನಕ್ಕೆ ಕುಡಿಯೋ ನೀರಿಗೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದನ್ನು ನಾನು ತೀವ್ರವಾಗಿ ವಿರೋಧಿಸ್ತೇನೆ. ಆ ರೀತಿ ಮಾಡಬಾರ್ದು. ಅನೇಕ ಸುಪ್ರೀಂ ಕೋರ್ಟ್ ಆದೇಶಗಳದಾವೆ ಮತ್ತು ನಮ್ಮ ದೇಶದ ಸಂವಿಧಾನವೂ ಕೂಡ ಅನ್ನಕ್ಕೆ ನೀರಿಗೆ ಬೇಲಿ ಹಾಕಿಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಈ ಮಾಧ್ಯಮದ ಮೂಲಕ, ಯಾವ ಕಾರಣಕ್ಕೂ ಈಗಾಗಲೇ ಪೂರ್ಣಗೊಂಡಿರ್ತಕ್ಕಂಥ ಯೋಜನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ 346 ಜನವಸತಿಗಳು ಹ್ಯಾಬಿಟೇಷನ್ಸ್ ಮತ್ತು ತರೀಕೆರೆಯ 113 ಹ್ಯಾಬಿಟೇಷನ್ಸ್ ಚಿಕ್ಕಮಗಳೂರು ಎರಡೂ ಸೇರಿ 800 ಕೋಟಿ ರೂಪಾಯಿ ಯೋಜನೆಯನ್ನು 2 ಹಂತಗಳಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿದ್ವಿ. ಒಂದು 16/3/2020 ಪಾರ್ಟ್ 1, ಪಾರ್ಟ್ 2 16/2/2023 ಎರಡೂ ಸೇರಿ ಒಟ್ಟು ಯೋಜನಾ ಮೊತ್ತ 800 ಕೋಟಿ ರೂಪಾಯಿ. 800 ಕೋಟಿ ರೂಪಾಯಿದಲ್ಲಿ ಪೂರ್ಣಗೊಂಡಿರ್ತಕ್ಕಂಥ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅಲ್ಲಿ ಅಡ್ಡಿಪಡಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅವರು ಆತ್ಮಾವಲೋಕನೆ ಮಾಡಿಕೊಳ್ಳಿ. ಮತ್ತು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಅನೇಕ ಕೇಸುಗಳಲ್ಲಿ ಕುಡಿಯುವ ನೀರಿಗೆ ಯಾರೂ ಕೂಡ ತಕರಾರು ಮಾಡಬಾರ್ದು, ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಆದೇಶಗಳನ್ನ ಮಾಡಿದೆ. ಕುಡಿಯುವ ನೀರಿಗೆ ಯಾವುದೇ ಸೀಮೆಯ ನಿರ್ಬಂಧ ಇಲ್ಲ. ಜಿಲ್ಲೆ, ತಾಲೂಕು, ರಾಜ್ಯ ಯಾವ ಸೀಮೆ ನಿರ್ಬಂಧವೂ ಕೂಡ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ 50 ವರ್ಷದಿಂದ ಮಹಾರಾಷ್ಟ್ರದ ಜತ್ ತಾಲೂಕಿನವರು ನಮ್ಮ ತಾಲೂಕಿಗೆ ಹತ್ತೆ, ನಾವು ಬಾರ್ಡರ್ ತಾಲೂಕಿನವರೇ ಹತ್ತೆನೇ ಹೋರಾಟ ಮಾಡ್ತಿದ್ರು ಕುಡಿಯುವ ನೀರಿಗಾಗಿ. ನಾವು ಇವತ್ತು ಕೃಷ್ಣಾ ನದಿಯಿಂದ ಕುಡಿಯುವ ನೀರನ್ನು ಕೊಟ್ಟಿದ್ದೀವಿ ಜತ್ ತಾಲೂಕಿಗೆ. ಜತ್ ತಾಲೂಕಿನವ್ರ ಹೋರಾಟ ಏನಿತ್ತಂದ್ರೆ ನಮ್ಮನ್ನು ಮಹಾರಾಷ್ಟ್ರ ಬೇಡ ಕರ್ನಾಟಕ ಸೇರಿ ಅಂತ ಕುಡಿಯುವ ನೀರಿನ ಸಲುವಾಗಿ ಹೋರಾಟ ಮಾಡ್ತಿದ್ದರು. ಅಂಥದನ್ನು ನಾವು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಮತ್ತು ಬೇಸಿಗೆ ಕಾಲದಲ್ಲಿ ನಮ್ಮ ಕೃಷ್ಣಾ ನದಿ ಒಣಗಿದಾಗ, ಭೀಮಾ ನದಿ ಒಣಗಿದಾಗ ಮಹಾರಾಷ್ಟ್ರದವ್ರು ನಮಗೆ ನೀರು ಕೊಡ್ತಾರೆ ಕುಡಿಯುವ ನೀರಿಗಾಗಿ. ಅವ್ರ ಡ್ಯಾಮ್ನಿಂದ, ಕೊಯ್ನಾ ಡ್ಯಾಮ್ನಿಂದ ನೀರು ಬಿಟ್ಟು ಕೊಡ್ತಾರೆ ನಮಗೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಹಿಂದೂಸ್ತಾನ್ ಪಾಕಿಸ್ತಾನ್ ಜಗಳ ಅಲ್ಲ, ದಾವಣಗೆರೆ ಮತ್ತು ಚಿತ್ರದುರ್ಗದ್ದು. ಅದಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅದರಲ್ಲಿರ್ತಕ್ಕಂಥವ್ರಿಗೆ ನಾನು ಅದನ್ನು ಹೆಚ್ಚು ಬೆಳೆಸಲಿಕ್ಕೆ ಬಯಸೋದಿಲ್ಲ. ಕೂಡಲೇ ಅಂಥ ಹೋರಾಟವನ್ನು ಹಿಂತಕ್ಕೊಳ್ಬೇಕು. ಮತ್ತು ರಾಜ್ಯ ಸರ್ಕಾರವೂ ಕೂಡ ಈಗಾಗಲೇ ಪೂರ್ಣಗೊಂಡಿರ್ತಕ್ಕಂಥ ಯೋಜನೆ ಈಗ ಟ್ರಯಲ್ ರನ್ ಮಾಡ್ತಾ ಇದ್ದಾರೆ. ಅದನ್ನು ಟ್ರಯಲ್ ರನ್ ಪೂರ್ಣ ಮುಗಿಸಿ ಸರ್ಟಿಫೈ ಮಾಡಿ ಕೂಡಲೇ ನೀರು ಬಿಡ್ತಕ್ಕಂಥ ಯೋಜನೆಯನ್ನು ಮಾಡಬೇಕು. ಮತ್ತು ಸರ್ಕಾರ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ನೀವೇ ಬಂದು ಆ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ ಅಂಥೇಳಿ ವಿನಂತಿ ಮಾಡ್ತೀನಿ. ದಾವಣಗೆರೆಯವ್ರನ್ನೂ ಕರೀರಿ, ಚಿಕ್ಕಮಗಳೂರು ಜಿಲ್ಲೆಯವ್ರನ್ನೂ ಕರೀರಿ, ಎಲ್ಲರನ್ನೂ ಕರೆದು ಒಂದು ಸುಂದರವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಇದು ಒಂದು ಮುಗಿತು. ಇನ್ನೊಂದು ವಿಷಯ,
ಸಂವಿಧಾನ ಪೀಠಿಕೆಯಿಂದ ಎಮರ್ಜೆನ್ಸಿ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥದ್ದನ್ನು ಸೇರಿಸಿರ್ತಕ್ಕಂಥದ್ದನ್ನು ತೆಗಿಬೇಕು ಅಂತ ಹೇಳಿದರು. ಅದಕ್ಕೆ ದೇಶದಲ್ಲಿ ಕಾಂಗ್ರೆಸ್ನವರು ಇಲ್ಲಿ ಥರ ಓಡಾಡ್ತಾ ಇದ್ದಾರೆ. ಬಿ ಜೆ ಪಿಯವರು, ಸಂಘದವರು ಸಂವಿಧಾನ ವಿರೋಧಿಗಳಂತೇಳಿ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳೋದಿಷ್ಟೆ. 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ಮಾಡಿ ದೇಶದಲ್ಲಿ ಸಂವಿಧಾನವನ್ನು ಅಮಾನತಿನಲ್ಲಿಟ್ಟು ದೇಶದ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ, ಕಾಂಗ್ರೆಸ್ ಹೊರತುಪಡಿಸಿ, ಜೈಲಿನಲ್ಲಿಟ್ರಿ. ತುರ್ತು ಪರಿಸ್ಥಿತಿಯಲ್ಲಿ 2 ವರ್ಷಗಳ ಕಾಲ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನನೇ ಜಾರಿಯಲ್ಲಿ ಇರಲಿಲ್ಲ.